ಮತ್ತು ಈ ಗಣಪತಿ ಇದೆಯಲ್ಲ ಸರ್, ಇದು ತುಂಬ ಫ್ರೆಂಡ್ಲಿ, ಎಲ್ಲರಿಗೂ ಫ್ರೆಂಡ್ ಅವನು. ಗಣಪತಿ ಅಂದರೆ ದೊಡ್ಡವರಿಂದ ಚಿಕ್ಕವ್ರಿಗೆ ಎಲ್ಲಿ ಬೇಕಾದ್ರೂ ತಗೊಂಡು ಆಟ ಆಡ್ತಾರೆ. ಏನೋ ನೆಗೆಟಿವ್ ರೋಡ್ ಇಟ್ಟು ಅಂದರೆ ತಗೊಂಡೋಗಲ್ಲ ಒಂದು ಗಣಪತಿ ಕೂರಿಸ್ಬಿಡ್ತಾರೆ, ಏನೋ ಒಂದು ಸಮಾಧಾನ. ನೋಡಿ, ಗಣಪತಿಯ ಚಿಂತನೆನೇ ಒಂದು ಭಾಳ ಅದ್ಭುತವಾಗಿದೆ ಸರ್. ನೋಡಿ, ಗಣಪತಿಗೆ ಕಿವಿ ತುಂಬ ದೊಡ್ಡದು. ಅವನೇನು ಇಂಡಿಕೇಟ್ ಮಾಡ್ತಾ ಇದ್ದಾನೆ ಅಂತಂದರೆ, ನೀನು ಫಸ್ಟ್ ಕೇಳಿಸ್ಕೊ ಮರೆಯ, ಫಸ್ಟ್ ಕೇಳಿಸ್ಕೊ, ಎಲ್ಲನೂ ಕೇಳಿಸ್ಕೊ. ಬಾಯಿ ತುಂಬ ಚಿಕ್ಕದು, ಸೊಂಡ್ಲು ದೊಡ್ಡದು, ಬಾಯಿ ತುಂಬ ಚಿಕ್ಕದು, ಕಡಿಮೆ ಮಾತಾಡು, ಜಾಸ್ತಿ ಕೇಳಿಸ್ಕೊ. ಮತ್ತು ಸಣ್ಣ ಕಣ್ಣು, ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುವಂತ. ಜೊತೆಗೆ ತುಂಬ ಹೊಟ್ಟೆ ದಪ್ಪ. ನೀನು ಒಳ್ಳೇದು, ನಿನ್ನ ಜೀವನದಲ್ಲಿ ಬರೋ ಒಳ್ಳೇದು, ನಿನ್ನ ಜೀವನದಲ್ಲಿ ಬರುವಂಥ ಕೆಟ್ಟದ್ದು ಎಲ್ಲವನ್ನ ಜೀರ್ಣ ಮಾಡ್ಕೋಬೇಕು. ಎಲ್ಲನೂ ಅರಗಿಸ್ಕೊ. ನೀನು ಎಲ್ಲ ಒಳ್ಳೇದೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ, ಎಲ್ಲವನ್ನ ಅರಗಿಸ್ಕೊ. ಇದೆಲ್ಲ ಆಗಬೇಕು ಅಂದರೆ ನೀನು ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕು. ಅದಕ್ಕೆ ಸರ್ಪವನ್ನು ಕಟ್ಕೊಂಡಿದ್ದಾನೆ. ಕುಂಡಲಿನಿ ಸ್ವರೂಪ, ಜ್ಞಾನಕ್ಕೆ ಹೋಗ್ಬೇಕು ನೀನು. ಅದರ ಜೊತೆಗೆ ಒಂದು ದಂತ ಇಲ್ಲ, ಒಂದು ದಂತ ಇರುವಂಥ ಸ್ವರೂಪ ಅದು. ಅದರ ಅರ್ಥ ಏನಂದರೆ, ಯಾವುದೋ ನಿನಗೆ ಬೇಕು ಅದನ್ನು ಮಾತ್ರ ಇಟ್ಕೋ, ಬೇಡದಿರೋದನ್ನು ತೆಗೆದಾಕ್ಬಿಡು ಜೀವನದಲ್ಲಿ. ಇದೇ ಆ ಇಡೀ ದೇಹದ ಸ್ವರೂಪ.